ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಷ್ಟೊತ್ತೇನಪ್ಪ ಅಂದರೆ ಲೈವ್ ಲೈವಲ್ಲಿ ಏನೆಲ್ಲ ಮಾತಾಡಿದೆ ಜಸ್ಟ್ ಅದನ್ನು ಒಂದು ಈಗ ಮುಂದೆ ಬರುವಂಥ ಕೆಲವೊಂದಿಷ್ಟು ನಿಮಿಷಗಳಲ್ಲಿ ಮಾತಾಡುವಂಥ ಪ್ರಯತ್ನ ಅಷ್ಟೇ. ಈಗ ಆಪ್ಷನ್ ಎಂಟ್ರಿ ನಿಮ್ಗೆ ಗಾಳಿ ಬಿಟ್ಟಿದ್ದಾರೆ, ಇದರ ಬಗ್ಗೆ ಏನು ಪದೇ ಪದೇ ಮಾತಾಡೋ ಅವಶ್ಯಕತೆ ಇಲ್ಲ. ದೊಡ್ಡ ಅಪ್ಡೇಟ್. ಬೆಳಗ್ಗೆ ಎಲ್ಲರೂ ಕೂಡ ನೋಡಿ ಶಾಕ್ ಆಗಿದ್ದಾರೆ. ಆ್ಯಂಡ್ ಅದ್ರ ತಕ್ಕನಂಗೆ ಶೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿದ್ದಾರೆ. ಜಸ್ಟ್ 1 ಮಿನಿಟ್ ಶೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾತಾಡ್ಬಿಡ್ತೀನಿ. ಶೀಟ್ ಮ್ಯಾಟ್ರಿಕ್ಸಲ್ಲಿ ಹೋದಾಗ ನಿಮಗೆ ಕಾಣಿಸ್ತಕ್ಕಂಥದ್ದು ಒಂದು ಈಗಾಗಲೇ ಒಂದು ಡ್ರಾಫ್ಟು ಮತ್ತು ಒಂದು ಫೈನಲ್ ಅಂತ ಬಿಟ್ಟು ಎಲ್ಲನೂ ಕೂಡ ಮಾಡಿದ್ರು. ಬಟ್ ಈಗ ಬಿಟ್ಟಿರ್ತಕ್ಕಂಥದ್ದು ಫೈನಲ್ ಶೀಟ್ ಮ್ಯಾಟ್ರಿಕ್ಸು. ಇದು ಆ್ಯಕ್ಚುಲಿ ಶೀಟ್ ಮ್ಯಾಟ್ರಿಕ್ಸ್ ಎಲ್ಲ ಹುಡುಗರಿಗೆ ಬೇಕಾಗಿರೋದು. ಇದು ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್ ಮತ್ತು ಪಶುವೈದ್ಯಕೀಯ ವೆಟರ್ನರಿ ಎಲ್ಲನೂ ಕೂಡ ಬಿಟ್ಟಿದ್ದಾರೆ. ಕಂಪ್ಲೀಟಾಗಿ ಇಲ್ಲ ಅಂತ ಅಂದ್ಕೊಂಡಿರ್ತೀನಿ ನಾನು. ಯಾಕಂದರೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಂಡಾಗ ನಿಮ್ಗೆ ಏನು ಕಾಣಿಸ್ತಿರ್ತದೆ ಅಂತಂದರೆ ಈ ರೀತಿಯಾಗಿ ಎಲ್ಲನೂ ಕೂಡ ಶೀಟ್ ಮ್ಯಾಟ್ರಿಕ್ಸ್ ಇದೆ. ನಮ್ಗೆ ಇದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ. ಬಿಟ್ಟಿರೋದೇನು ಮಾತ್ರ ಕರೆಕ್ಟಾಗಿ ಬಿಟ್ಟಿದ್ದಾರೆ. ಬಟ್ ಕಾಲೇಜ್ ನೇಮ್ ಇಲ್ಲಿ ಕಾಣಿಸ್ತಿದೆ ನೋಡಿ. ಈಗ ಈ ರೀತಿಯ ಕಾಲೇಜ್ ನೇಮು ಎಲ್ಲ ಕೂಡ ಬಾಕ್ಸಸ್ ಕೂಡ ಬರಬೇಕದು. ಬಟ್ ಕಾಲೇಜ್ ನೇಮ್ ನೋಡಿ ಒಂದೊಂದು ಯಾವ ಕಾಲೇಜ್ ಅಂತ ಅನ್ಕೊತೀರಪ್ಪ. ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ನಿಮಗೆ ಈಗ ಮೊದಲನೇ ಪೇಜೇ ಇದೆ, ನಾನು ಈಗ ಮೊದಲನೇ ಪೇಜ್ ಇದ್ದೀನಿ. ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ಇದು ಈಗ EC CS ಎಲ್ಲನೂ ಕೂಡ ಇದೆ. ಈ ಯಾವ ಕಾಲೇಜ್ ಅಂತ ನಾವು ಮೆನ್ಷನ್ ಮಾಡ್ಕೋಬೇಕು. ಲೈಕ್ ಎಕ್ಸಾಂಪಲ್ ಇದಿಷ್ಟು ಇದೆ, ಯಾವ ಕಾಲೇಜ್ ರೀ ಇದು, ಯಾವ ಕಾಲೇಜ್ ರೀ ಇದು ಅಂತ ನಮ್ಗೆ ಯಾವ ರೀತಿ ಗೊತ್ತಾಗಬೇಕು. ಸೊ ಕೇಳಿದವರು ಸ್ವಲ್ಪ ಬೇಗನೆ ಇದನ್ನೆಲ್ಲ ಕೂಡ ಏಟ್ ಮಾಡ್ಕೊಂಡು ಯಾವ ಕಾಲೇಜ್ ಅಂತ ಮೆನ್ಷನ್ ಮಾಡಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಸರಿ, ಡೈರೆಕ್ಟಾಗಿ ಈಗ ಆಪ್ಷನ್ ಎಂಟ್ರಿಗೆ ಅದ್ರ ಬಗ್ಗೆ ಮಾತಾಡ್ಬಿಡೋಣ. ಆಪ್ಷನ್ ಎಂಟ್ರಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇದನ್ನು ಯಾರೆಲ್ಲ ಈಗಾಗಲೇ 750 ರೂಪಾಯಿ ಪೇ ಮಾಡಿದರೋ ಅವ್ರಿಗೆ ಮಾತಾಡ್ತೀನಿ. ಯಾರೆಲ್ಲ ಇನ್ನೂ ಕೂಡ ಪೇ ಮಾಡಿಲ್ಲ ನಿಮಗೆ ಕೂಡ ಮಾತಾಡ್ತೀನಿ. ಬಟ್ 750 ರೂಪಾಯಿ ಪೇ ಮಾಡಿದ್ರೆ ಅಂತಂದರೆ ನೋಡಿ, ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋಗಬೇಡಿ. ಹೀಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಕೇಳಿದವರು ಭಾಳಷ್ಟು ಮಾಡಿಫಿಕೇಷನ್ ಮಾಡ್ತಾಯಿದ್ರು. ಇನ್ನೂ ಕೂಡ ಕೇಳಿದವರು ಬಿಟ್ಟಿದ್ದಾರೆ. ಬಟ್ ಮಾಡಿಫಿಕೇಷನ್ ಮಾಡೋದು ಭಾಳಷ್ಟು ಇದೆ. ಕೆಲವೊಂದಿಷ್ಟು ಹುಡುಗರು ಹೇಳ್ತಿದಾರೆ ಅಲ್ಲಿ ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್ ಎರಡೇ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಬಿಟ್ಟು ಎರಡೇ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರ್ತಾಯಿದೆ ಅಂತಂದು. ಬಟ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೋದಾಗ ಅಲ್ಲಿ ಕಾಲೇಜ್ ಸೆಲೆಕ್ಷನ್ ಆಗ್ತಿಲ್ಲ ಅಂತಂದರೆ ನಾಟ್ ಅವೈಲೇಬಲ್ ಅಥವಾ ನಾಟ್ ಫೌಂಡ್ ಈ ಥರ ಏನಾದರೂ ಬರ್ತಾಯಿದೆ ಅಂತೆ. ಸೊ ಹಂಗಾಗಿ 750 ರೂಪಾಯಿ ಕಟ್ಟಿದಾರು, ನೀವೇನು ಕೂಡ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಮತ್ತೆ ಕೆಲವೊಂದಿಷ್ಟು ಹುಡುಗರು ಕೇಳ್ತಾರೆ, ಈಗ ಫಸ್ಟ್ ರೌಂಡಿಗೆ 750 ರೂಪಾಯಿ ಪೇ ಮಾಡಿದ್ದೀವಿ, ಸೆಕೆಂಡ್ ರೌಂಡಿಗೆ 750 ರೂಪಾಯಿ ಪೇ ಮಾಡಬೇಕಾ? ಖಂಡಿತವೂ ಕೂಡ ಏನಿಲ್ಲ. ಈಗ ಒನ್ ಟೈಮ್ ಮಾಡಿದ್ರೆ ಆಯಿತು, ನೀವು 1000 ಸರ್ತಿ ಲಾಗಿನ್ ಆಗಿರಿ, ಮತ್ತು ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ನಡೀಲಿ, ಯಾವುದೇ ರೀತಿ ದುಡ್ಡು ಪೇ ಮಾಡೋ ಅವಶ್ಯಕತೆ ಇಲ್ಲ. ಈ ಆ್ಯಕ್ಚುಲಿ 750 ರೂಪಾಯಿ ಅಂತಂದರೆ ನಮ್ಮ MCC ಕೌನ್ಸಿಲಿಂಗಲ್ಲಿ ಪ್ರತಿ ರೌಂಡ್ಗೂ ಕೂಡ ರಿಜಿಸ್ಟ್ರೇಷನ್ಗೆ ದುಡ್ಡು ಇರ್ತಾಯಿತ್ತು. ನಮ್ಮ KEದಲ್ಲಿ ವರ್ಷ ಯಾವ ರೀತಿ ದುಡ್ಡು ಇರ್ತಿದ್ದಿಲ್ಲ. ಬಟ್ ಈ ಸರ್ತಿ ಏನು ಮಾಡಿದರೆ 750 ರೂಪಾಯಿ ನಿಮಗೆ ಏನೋ ಇದರಿಂದನೇ ಸ್ವಲ್ಪ ದುಡ್ಡು ತೊಗೊಳ್ಳೋಣ ಅಂತ KEದವರು ಏನು ಮಾಡಿದ್ದಾರೆ ಅಂತಂದರೆ ಸುಮಾರು 2 ಲಕ್ಷ ಮೇಲ್ಗಡೆ ಸ್ಟೂಡೆಂಟ್ ಕೂಡ ನೀವು ಆಪ್ಷನ್ ಎಂಟ್ರಿ 750 ರೂಪಾಯಿ ಕಟ್ಟಿದ್ರು ಕೂಡ ಒಂದು 15ರಿಂದ 20 ಕೋಟಿ ಆಗುತ್ತೆ. ಬಿಡಿ, ಅದನ್ನೆಲ್ಲ ಮಾತಾಡೋಣ ಆಮೇಲೆ. ಈಗ ಆಪ್ಷನ್ ಎಂಟ್ರಿಗೆ ಏನಪ್ಪ ಅಂದರೆ ನೀವು 750 ರೂಪಾಯಿ ಪೇ ಮಾಡಿದ್ರೆ ಅಂತಂದರೆ ನೀವು ಏನು ಕೂಡ ಮಾಡಲೇಬೇಕಂತ ಮಾನಿಟ್ರ್ ಇಲ್ಲ. ಆರಾಮಾಗಿ ಮಾಡ್ಬೋದು. ಅಂದರೆ ನಾನೇನು ಹೇಳ್ತೀನಿ ಅಂತಂದರೆ ದುಡ್ಡು ಪೇ ಮಾಡಿದ್ರೂ ಪರವಾಗಿಲ್ಲ, ಇವತ್ತೊಂದು ದಿನ ಬಿಟ್ಟಾಕಿ. ಯಾಕೇನು ಹೇಳ್ತಿದ್ದೀನಿ ಅಂತಂದರೆ ಈಗ ಕೆಲವೊಂದಿಷ್ಟು ಕಾಲೇಜಸ್ ನಿಮಗೆ ಶೋ ಆಗದೇ ಇರ್ಬೋದು. ಅಂದರೆ ಇಂಜಿನಿಯರಿಂಗಲ್ಲೇ ಒಂದೊಂದು ಕಾಲೇಜಸ್ ಶೋ ಆಗದೇ ಇರ್ಬೋದು, ಅಥವಾ ಈಗ ಅಗ್ರಿಕಲ್ಚರ್ ಮಾಡೋದ್ರಲ್ಲೇ ಕೆಲವೊಂದಿಷ್ಟು ಕಾಲೇಜ್ ಶೋ ಆಗದೇ ಇರ್ಬೋದು. ಅಂಥ ಒಂದು ಸ್ಟೂಡೆಂಟು ಈಗ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಿ ಅಂದರೆ ಮಾಡಿರಿ, ನಮ್ಮ ಅಭ್ಯಂತರ ಏನಿಲ್ಲ. ಬಟ್ ಮಾಡದೆ ಹೋದರೆ ಬೆಟರ್. ಇವತ್ತು ಈವ್ನಿಂಗ್ ಮೇಲ್ಗಡೆ ಮಾಡಿರಿ, ಇತ್ತು ನಾಳೆ ಮಾಡಿರಿ. ಟೈಮ್ ಮಾತ್ರ ಮಾಡಿದವ್ರಿಗೆ ಅಂತ ನಿಮ್ಗೆ ಡೇಟ್ ಗೊತ್ತಿದೆ, ಜುಲೈ 14 ತೋರಿಸ್ತಾ ಇದೆ ಡೇಟ್. ಜುಲೈ 14 12 PM ತೋರಿಸ್ತಾ ಇದೆ ಅಂತಂದರೆ ನಿಮ್ಗೆ ಟೈಮ್ ಮಾತ್ರ ಭಾಳಷ್ಟು ಒಂದು 5 ದಿನ ಆದರೂ ಟೈಮ್ ಇದೆ, ಆರಾಮಾಗಿ ಮಾಡ್ಬೋದು. ನೀವು ಅವಸರ ಮಾಡ್ಕೊಂಡು ಏನಾದರೂ ಮಾಡಿತಂದರೆ ನಿಮಗೆ ಮುಂದೆ ಎಫೆಕ್ಟ್ ಆಗ್ತದೆ. ಆನ್ ಟೈಮ್ ಲಾಗೌಟ್ ಇನ್ ಕೇಸ್ ಲಾಗಿನ್ ಆಗಿತ್ತಂದರೆ ಕರೆಕ್ಟಾಗಿ ಲಾಗೌಟ್ ಆದ ನಂತರ ವಾಪಸ್ ಲಾಗಿನ್ ಆದರೂ ಕೂಡ ಮತ್ತೆ ಲಾಗೌಟ್ ಆಗಿ ಕರೆಕ್ಟಾಗಿ ಲಾಗೌಟ್ ಬಟನ್ ಇರ್ತದೆ. ಇನ್ನಂತಂದರೆ ಇಲ್ಲಾಂದ್ರೆ ಏನಾಗ್ತದೆ, ವಾಪಸ್ ಲಾಗಿನ್ ಹಾಕೋದಾಗ ಸೆಷನ್ ಔಟ್ ಈ ಥರ ಏನೇನೋ ಬರಲಿಕ್ಕೆ ಆಗ್ತದೆ. ಮತ್ತು 1 ಡೇ 2 ಡೇಸ್ ಸಮಸ್ಯೆ ಆಗ್ತದೆ. ಪ್ಲೀಸ್ ಆಪ್ಷನ್ ಎಂಟ್ರಿ ಮಾಡೋರು ಇನ್ನೂ ಸ್ವಲ್ಪ ಟೈಮ್ ತೊಗೋರಿ ಅಂತ ಹೇಳ್ತೀನಿ. ಈಗ ಇನ್ನೂ ಕೂಡ 750 ರೂಪಾಯಿ ಪೇ ಮಾಡಿಲ್ಲ ಅಂಥವ್ರೇ ಜಾಸ್ತಿ ಇದ್ದಾರೆ ಈಗ. ನೀವು ಇನ್ನೂ ಕೂಡ ಮಾಡ್ಲಿಕ್ಕೆ ಹೋಗಬೇಡಿ, ಫೋನಲ್ಲೇ ಮಾಡ್ಬೋದು ಆರಾಮ್ಸಿಗೆ ಆಪ್ಷನ್ ಎಂಟ್ರಿ. ನೀವೇನು ಸೈಬರ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ಸೈಬರ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಲೈಕ್ ಎಕ್ಸಾಂಪಲ್ ಈಗೇನೋ ನೀವು ಪೇಸ್ ರೆಕಗ್ನೇಷನ್ ಇದೆ, QR ಕೋಡ್ ಇದೆ, ಎಲ್ಲ ಇದ್ದರೆ ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಎಲ್ಲನೂ ಕೂಡ ಹೋಗ್ತೀರಾ, ಎಲ್ಲಿ ಹೋಗ್ತೀರಾ, ಸೈಬರ್ ಸೆಂಟ್ರಿಗೆ ಹೋಗ್ತೀರಾ. ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ತೀರಾ. ಅಲ್ಲಿ ಹೋದ ತಕ್ಷಣ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಮನೆಗೆ ಬರ್ತೀರಾ. ಇಲ್ಲಾಂದ್ರೆ ಮನೆಗೆ ಬರ್ತೀರಾ. ಮನೆ ಬಂದ ತಕ್ಷಣ ನಿಮ್ಗೆ ಆಗುತ್ತೆ. ಬಂದ ತಕ್ಷಣ ನಾನು ಪ್ರಿಯಾರಿಟಿ ತಪ್ಪು ಕೊಟ್ಟುಬಿಟ್ಟಿದ್ದೀನಿ, 7 ಆಪ್ಷನ್ 1 ಕೊಡಬೇಕಿತ್ತು, 1ನೇ ಆಪ್ಷನ್ 7 ಕೊಡಬೇಕಿತ್ತು, ಚೇಂಜ್ ಮಾಡಬೇಕಲ್ಲ ಅಂತಂದು ಮತ್ತೆ ತಿರ್ಗಾ ಸೈಬರ್ ಸೆಂಟ್ರಿಗೆ ಹೋಗ್ತೀರಾ. ಇನ್ನೊಂದು ಟೈಮ್ ಅವನು ಲಾಗಿನ್ ಆಗ್ತಾನೆ, ಮತ್ತೆ ಬರ್ತಾನೆ, ವಾಪಸ್ ಬರ್ತೀರಾ. ಈ ಕಾಲೇಜಸ್ ಆ್ಯಡ್ ಮಾಡಿಲ್ಲಲ್ಲ ನಾನು ಆಪ್ಷನ್ ಎಂಟ್ರಿ ಅನ್ಸುತ್ತೆ ನಿಮ್ಗೆ. ಮತ್ತೆ ಆಪ್ಷನ್ ಎಂಟ್ರಿ ಕಾಲೇಜ್ 1-2 ಕಾಲೇಜಸ್ ಆ್ಯಡ್ ಮಾಡಲಿಕ್ಕೆ ಮತ್ತೆ ಸೈಬರ್ ಸೆಂಟ್ರಿಗೆ ಹೋಗ್ತೀರಾ. ಎಷ್ಟು ಸರ್ತಿ ಈ ರೀತಿ ಚೇಂಜಸ್ ಅಂತ ಹೋಗ್ತೀರಾ? ನೀವು 1000 ಸರ್ತಿ ಕೂಡ ಚೇಂಜ್ ಮಾಡ್ಕೋಬೋದು, ಈ ರೀತಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಬಟ್ ಎಷ್ಟು ಸರ್ತಿ ಅಂತ ಮತ್ತೆ ಸೈಬರ್ ಸೆಂಟ್ರಿಗೆ ಹೋಗ್ತೀರಾ. ಸೊ ಹಂಗಾಗಿ ಫೋನಲ್ಲೇ ಮಾಡೋಕೆ ಕಲ್ಕೋರಿ. ಈಗ ಈ ಕಾಮೆಂಟ್ ಸೆಕ್ಷನಲ್ಲಿ ಕೆಳಗಡೆ ಏನೈತೆ ಅಂದರೆ ಒಂದು ಲೈವ್ ಡೆಮೋ KEದವರು ವಿಡಿಯೋ ಮಾಡಿದ್ದೆ, ಅದೊಂದು ಟೈಮ್ ಫುಲ್ ಕಂಪ್ಲೀಟ್ ಆಗಿ ಕರೆಕ್ಟಾಗಿ ಕೇಳಿಸ್ಕೊರಿ, ಒಂದು ಅರ್ಥ ಮಾಡ್ಕೊರಿ ಮೊದಲು. ಲೈವ್ ಡೆಮೋ ಅಂದರೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಈ ಒಂದು ಆಪ್ಷನ್ ಎಂಟ್ರಿ ಒಳಗೆ ಓನ್ಲಿ 2 ಕೋರ್ಸಸ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಕೋರ್ಸಸ್ ನೇಮ್ ತೋರಿಸ್ಬೋದು, ಬಟ್ ಕಾಲೇಜ್ ಬರೋದು ಮಾತ್ರ 2 ಬರ್ಬೋದು ಈಗ ಸದ್ಯಕ್ಕೆ. ಈಗ ಮುಂದಿನ ಈಗ ಟೈಮ್ಸ್ ಅಂದರೆ ಈಗ ಕೆಲವೊಂದಿಷ್ಟು
ಗಂಟೆಗಳ ನಂತರ ಅಥವಾ ಕೆಲವೊಂದಿಷ್ಟು ದಿನಗಳ ನಂತರ ಬೇರೆ ಬೇರೆ ಕೋರ್ಸಸ್ಸು ಕೂಡ ಕಲೆಸ್ ಕೂಡ ಆ್ಯಡ್ ಆಗ್ತಾ ಹೋಗ್ತವೆ. ಆವಾಗ ಕೇಳಿದವ್ರು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಅವ್ರ ಹತ್ರ ಏನು ಬರ್ತದೆ ಅಂತ ಡಾಟಾ ಬರ್ತದೆ. ಲೈಕ್ ಎಕ್ಸಾಂಪಲ್ ಈಗ ಅವರಿಗೆ ಮೆಡಿಕಲ್ ಕಾರ್ಡಿಂದ ಬರಬೇಕಾಗಿದ್ದು MBBS ಬರಬೇಕು, BDS ಬರಬೇಕು, BMS ಬರಬೇಕು. ಓಕೆ, ಅದು ನೀಟ್ಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಲೇಟ್ ಆಗುತ್ತೆ ಬಿಡಿ. ಈ KCTಲೇ ಮಾಡಬೇಕಂತಂದರೆ ಫಾರ್ಮಡಿ ಮತ್ತು B ಫಾರ್ಮಾ ಮತ್ತು BS ನರ್ಸಿಂಗು ಕೂಡ ಮತ್ತು BPT BPOHS ಕೂಡ ಎಲ್ಲನೂ ಕೂಡ ಒಂದೇ ಯೂನಿವರ್ಸಿಟಿ ನಮ್ಮ ಅಂದರೆ RGHS ಕಡೆಯಿಂದ ಬರುವಂಥದ್ದು ಡಾಟಾ ಕೇಳಿದವ್ರಿಗೆ ಕರೆಕ್ಟಾಗಿ ಅಂದರೆ ತಲುಪಿರಲ್ಲ. ಸೊ ಹಂಗಾಗಿ ಇವತ್ತು ಮೇ ಬಿ ಬರಲಿಕ್ಕೆ ಅಂದ್ರೆ ನಾಳೆ ಆದ್ರೆ ಬರ್ತದೆ ಅಥವಾ ನಾಡಿದಾದ್ರೆ ಬರ್ತದೆ. ಬಂದಾದ ನಂತರ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. July 14 ಲಾಸ್ಟ್ ಡೇಟ್ ಇದ್ದ ಬರ್ತಾರೆ ಮತ್ತು ಆಮೇಲೆ ಬರಲ್ಲ ಅಂತಂದ್ರು ಅದು ಜಸ್ಟ್ ಏನಪ್ಪ ಮಾಕ್ ಅಲಾಟ್ಮೆಂಟ್ ಬಿಟ್ಟಾದ ನಂತರ ಕೂಡ ವಾಪಸ್ ನಿಮಗೆ ನೀಟ್ ಅವರು ಕೂಡ ಅದ್ರ ಬಂದೇ ಬರ್ತಾರಲ್ವಾ. ಲೈಕ್ ಅಂದರೆ ನೀಟ್ ಅವರು ಕೂಡ ನಿಮ್ಮ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡಾಗ ಈ KCT ಮತ್ತು ನೀಟ್ ಕಂಬೈಂಡಾಗಿ ಮಾಡೋ ಕಾರಣ ಆರಾಮಾಗಿ ನೀವೇ ಮಾಡ್ಬೋದು, ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಂದರೆ ಎಲ್ಲ ಕೂಡ ಕೋರ್ಸಸ್ಸು ಒಮ್ಮೆಲೆ ರಿಯಲ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಆಗುತ್ತೆ. ಅಲ್ಲಿವರೆಗೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಲಿ, ಎಲ್ಲ ಹುಡುಗರು ಎಕ್ಸ್ಪೀರಿಯನ್ಸ್ ಆಗಲಿ ಅನ್ನೋಕ್ಕೋಸ್ಕರ ಕೇಳಿದ್ರೆ ಏನು ಮಾಡಿದ್ರೆ ಈಗ ಸದ್ಯಕ್ಕೆ ಲಿಂಕ್ ಶಾಕ್ ಥರ ಬಿಟ್ಟಿದ್ದಾರೆ ಅಷ್ಟೇ. ಓಕೆ, ಸೊ ಕೆಲವೊಂದು ಹುಡುಗರು ಕೇಳ್ತಿದ್ರೆ ನಾನು ಈಗ ಬ್ಯಾಕಪ್ಗೋಸ್ಕರ ಇಂಜಿನಿಯರ್ ಇಟ್ಕೊಂಡಿದ್ದೆ, ಆಪ್ಷನ್ ಎಂಟ್ರಿ ಮಾಡ್ಬೋದು. ಖಂಡಿತವಾಗ್ಲೂ ಕೂಡ ನೀವು ಇಂಜಿನಿಯರಿಂಗ್ ಮಾಡ್ಕೋರಿ. ಯಾವಾಗ ನಿಮಗೆ ಈಗ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ ನೀಟಲ್ಲೂ ಕೂಡ ಈಗ MBBS ಮತ್ತು BMS ಮತ್ತು BDS ಎಲ್ಲನೂ ಕೂಡ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಂಡಾಗ ಪ್ರಿಯಾರಿಟಿ ಚೇಂಜ್ ಮಾಡ್ಕೋರಿ. ಅಂದರೆ ಇಂಜಿನಿಯರಿಂಗ್ 1 2 3 ಕೊಟ್ಟಿರೋದು ಇವಾಗ ಏನು ಮಾಡ್ಕೋರಿ, ಲೈಕ್ ಒಂದು 50 ಕೂಡ ನೀವು ನೀಟಲ್ಲಿ ಬರುವಂಥ ಕೋರ್ಸಸ್ಗಳು ಹಾಕ್ಕೊಂಡು 51ನೇದು ಇಂಜಿನಿಯರಿಂಗ್ ಮಾಡ್ಕೋರಿ. ಅವಾಗ ಒಂದು ಕೊಟ್ಟಿರೋದು ಅಂದರೆ ಪ್ರಿಯಾರಿಟಿ ಚೇಂಜ್ ಮಾಡ್ಕೋಬೋದು. ಆಮೇಲೆ ಈಗ ಸದ್ಯಕ್ಕಂತರೂ ಅವಸರ ಮಾಡ್ಲಿಕ್ಕೆ ಹೋಗ್ಬೇಡಿ. ನನ್ನ ಅನಿಸಿಕೆ ಇಷ್ಟೊತ್ತು ಲೈವಲ್ಲಿ ಕೂತು 15 ಮಾತಾಡಿ ಬಂದಿದ್ದೀನಿ. ಸಾಯಂಕಾಲವರೆಗೂ ಕೂಡ ವೇಟ್ ಮಾಡಿರಿ. ಸಾಯಂಕಾಲ ಇನ್ನೊಂದು ಟೈಮ್ ನೀವು ಲೈವ್ ಬರ್ತೀನಿ, ಆವಾಗ ನೀವು ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ಬೋದು. ಓಕೆ, ಸೊ ಪ್ಲೀಸ್ ಅವಸರ ಮಾಡ್ಲಿಕ್ಕೆ ಹೋಗ್ಬೇಡಿ. ಟೈಮ್ ಮಾತ್ರ ನಿಮಗೆ ಭಾಳಷ್ಟು ಟೈಮ್ ಇರ್ತದೆ. ಓಕೆ, ಸೀಟ್ ಮೆಟ್ರಿಕ್ಸ್ ಕೂಡ ಕಂಪ್ಲೀಟಾಗಿ ಎಲ್ಲನೂ ಕೂಡ ಡೀಟೇಲ್ಸ್ ಕೋರ್ಸ್ಗಳು ಬಿಟ್ಟಿಲ್ಲ, ಎಲ್ಲ ಕೂಡ ಕೋರ್ಸಸ್ ಕೂಡ ಬಿಡ್ತಾರೆ. ಆ್ಯಂಡ್ ಎಲ್ಲ ಕೋರ್ಸಸ್ BPT ಕೂಡ ಮೆನ್ಷನ್ ಮಾಡಿ ತೋರಿಸಿದ್ದಾರೆ ಆಪ್ಷನ್ ಎಂಟ್ರಿ ಒಳಗೆ. ಇವತ್ತಿರುವಂತಹ ಟೈಮ್ ಮಾತ್ರ ನಿಮಗೆ ಪ್ರೀಶಿಯಸ್ ಅದನ್ನೆಲ್ಲನೂ ಕೂಡ ಯೂಟಿಲೈಸ್ ಮಾಡ್ಕೊರಿ. ನಾನು ನಿಮಗೋಸ್ಕರ ಇವತ್ತು ಫ್ರೀ ಮಾಡ್ಕೊಂಡಿದ್ದೀನಿ. ಓಕೆ, ವೇಟ್ ಮಾಡ್ತೀರಿ. ಓಕೆ, ಬಾಯ್.